ವೀಕ್ಷಕರೇ, ವಿಜಯ ನ್ಯೂಸ್ಗೆ ಸ್ವಾಗತ. ಸಂಪರ್ಕ ಮಾಡಿ ಸಂಪರ್ಕವನ್ನು ಮಾಡಿಸಿ ನಂತರ ಅವರು ಮಾತಾಡಿಕೊಂಡು ಈ ರೀತಿ ನಮ್ಮ ತಂದೆಯವ್ರದ್ದು ಅವತ್ತು ಯಾಕೆ ಮಾಡಬಾರ್ದು ಅಂತೇಳಿ ಆಯಿತು. ನಂತರ ಅವರು ಬಹುಶಃ ಚರ್ಚೆಗಳು ಮಾಡಿದಾಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಎಷ್ಟು ಇದುವರೆಗೂ ದಾಖಲೆ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ತಗೊಂಡಾಗ ಇನ್ನು ಬೇರೆ 2900 ಯೂನಿಟು 12 ಗಂಟೆಗಳ ಒಳಗಾಗಿ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೊಡ್ತಾರೆ. ಅದ್ರ ಮೇಲೆ ನಮ್ಮ ಅಣ್ಣ ಅವರು ಸ್ವಲ್ಪ ಆ ದಾಖಲೆಗೆ ಮೀರಿಸ್ಬೇಕು. ನಾವು ಈಗ ನಮ್ಮ ತಂದೆಯವರ ತಾತವರ ಅಭಿಮಾನಿಗಳು ಸುಮಾರು 90 ವರ್ಷಗಳಿಗಿಂತ ಹೆಚ್ಚಿನ ಒಂದು ನಮ್ಮ ಕುಟುಂಬದ ಜೊತೆ ಏನೋ ಒಂದು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರಿದ್ದಾರೆ. ಖಂಡಿತ ಇದನ್ನು ಏನಾದರೂ ಮಾಡ್ಬೋದು ಅಂತೇಳಿ ಬಹುಶಃ ಒಂದು ತಿಂಗಳಿಗಿಂತ ಹೆಚ್ಚು ಸಮಯದಿಂದ ಈ ತಯಾರಿಯನ್ನು ಮಾಡಿಕೊಂಡು ನಮ್ಮ ಕಾರ್ಯಕರ್ತರು ನಿಕಟರು ಎಲ್ಲರನ್ನೂ ವಿಶ್ವಾಸ ತಗೊಂಡು ಅವರೆಲ್ಲರೂ ಮಾತಾಡಿದ್ವಿ. ನಾವು ಬಹುಶಃ ಒಂದು 4000 ಜನ ಒಂದು ಅವರ ಹೆಸರು ನೋಂದಾಯಿಸ್ಬೋದು ಅಂದ್ಕೊಂಡ್ವಿ. ಆದರೆ ಇದರಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಯಾರು ರಕ್ತ ಕೊಡಲಿಕ್ಕೆ ಅರ್ಹರಿದ್ದಾರೆ, ಏನೆಲ್ಲ ಅವರಿಗೆ ಕಾಯಿಲೆಗಳಿದ್ದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ವಯಸ್ಸಿನ ಮಿತಿ ಎಷ್ಟು, ಏನೆಲ್ಲ ಮುಂಜಾಗ್ರತೆ ಕ್ರಮವನ್ನು ತಗೋಬೇಕು ರಕ್ತ ನೀಡೋದಕ್ಕೆ 1-2 ದಿವಸ ಮುಂಚೆ. ಯಾಕಂದರೆ ಯುವಕರಲ್ಲಿ ನಾನಾ ರೀತಿಯಾದಂಥ ಅಭ್ಯಾಸಗಳಿರ್ತವೆ, ಅವೆಲ್ಲ ಇದ್ದರೆ ಅದನ್ನು ರಕ್ತ ದಾನ ಮಾಡಲಿಕ್ಕಾಗಲ್ಲ. ಇವೆಲ್ಲವನ್ನು ನಾವು ಮುಂಚಿತವಾಗಿ ಅವ್ರಿಗೆಲ್ಲರೂ ತಿಳಿಸಿ ಕೊನೆಯದಾಗಿ ದಿನೇ ದಿನೇ ಇದು ಬೆಳೀತಾ ಹೋಯಿತು. ಬೆಳಗ್ಗೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 7600 ಜನ ನೋಂದಾಯಿಸಿದ್ರು. ಅದರಲ್ಲಿ ಕೆಲವರು ಅಕಸ್ಮಾತ್ ಟೆಸ್ಟ್ ಮಾಡಿದಾಗ ರಿಜೆಕ್ಟ್ ಆಗ್ಬೋದಿಲ್ಲ ಅಂತಿಲ್ಲ. ಆದರೆ ಏನು ನಾವು 3000 ಟಾರ್ಗೆಟ್ ಇಟ್ಕೊಂಡಿದ್ವಿ. ಖಂಡಿತ ಆ 3000 ಟಾರ್ಗೆಟು ಮೀರಿ ಬಹುಶಃ ಈ 12 ಗಂಟೆಗಳ ಒಳಗಾಗಿ ಏನು 5000 ಬಿಟ್ಟದ್ದೇನೋ ಈಗಾಗಲೇ ನೋಡಿ ಸಮಯ ಈಗ 2:30 ಆಗಿದೆ. ಈಗ 2000 ದಾಟಿದೆ. 2000 ಯೂನಿಟ್ ದಾಟಿದೆ. ಇನ್ನು ಎಲ್ಲರೂ ಇದ್ದಾರೆ. ಖಂಡಿತ ಇದು ಒಂದು ಒಳ್ಳೆ ರೀತಿ ಪ್ರೇರಣೆ ಆಗುತ್ತೆ. ನಮ್ಮ ಉದ್ದೇಶ ಇಷ್ಟೇ, ಒಂದು ಒಳ್ಳೆ ಕಾರ್ಯ ಮಾಡಬೇಕು. ಇದನ್ನು ಅದು ನಮ್ಮ ತಂದೆಯವರ ಹುಟ್ಟುಹಬ್ಬಕ್ಕೆ ಸಮಯದಲ್ಲಿ ಮಾಡೋಣ ಅಂಥೇಳಿ ಇದು ಬಹುಶಃ ಇದನ್ನು ಬೇರೆ ಏನೋ ತಾಲೂಕುಗಳು ಮತ್ತು ಬೇರೆ ಜಿಲ್ಲೆಗಳಲ್ಲಿ ಇದನ್ನು ಅನುಕರಣೆ ಮಾಡಿದ್ರೆ ಬಹುಶಃ ಒಳ್ಳೆ ಉತ್ತಮವಾದಂಥ ಕೆಲಸ ಆಗುತ್ತೆ. ಯಾಕಂದರೆ ನಾವೆಲ್ಲರೂ ರಾಜಕಾರಣದಲ್ಲಿದ್ದೀವಿ, ನಾವೆಲ್ಲರೂ ಜನರ ಸಂಪರ್ಕದಲ್ಲಿರ್ತೀವಿ, ನಿರಂತರ ಎಲ್ಲರ ಒಡನಾಟ ಇರೋದ್ರಿಂದ ಬಹುಶಃ ಈ ರೀತಿ ಕೆಲಸಗಳು ಮಾಡಿದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಒಂದು ಉತ್ತಮವಾದಂಥ ಒಂದು ಕೆಲಸ ಮಾಡಿದಂಗಾಗುತ್ತೆ ಮತ್ತು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ತುರ್ತು ಸಂದರ್ಭದಲ್ಲಿ ರಕ್ತ ಒದಗಿಸಿದಂಗಾಗುತ್ತೆ, ಪ್ರಾಣಗಳನ್ನು ಉಳಿಸ್ತಕ್ಕಂಥದ್ದಾಗುತ್ತೆ. ಅದರಿಂದ ಇದೊಂದು ರೀತಿ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಬಹುಶಃ ಇದರ ಎಲ್ಲ ಒಂದು ಶ್ರೇಯಸ್ಸು ಅದರ ಪ್ರಶ್ನೆ ಇದೆ ನಮ್ಮ ತಾಲೂಕಿನ ನಮ್ಮ ಕಾರ್ಯಕರ್ತರು ಮತ್ತು ಜಿಲ್ಲೆಯ ನಾನಾ ಭಾಗಗಳಿಂದ ಬಂದಿದ್ದಾರೆ. ಇನ್ನೂ ಕೆಲವರು ಅವರ ಸ್ನೇಹಿತರನ್ನ ಅವರನ್ನ ಬೆಂಗಳೂರಿಂದ ಕರ್ಕೊಂಡ್ಬಂದಿದ್ದಾರೆ. ಈ ರೀತಿ ಒಟ್ಟಾರೆಯಾಗಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ಆದರೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ನಮ್ಮ ಮುಖಂಡರು ಕಾರ್ಯಕರ್ತರು ಭಾಳ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಪ್ರತಿಯೊಂದು ಊರಿನಲ್ಲೂ ಇದ್ರ ಬಗ್ಗೆ ಪ್ರಚಾರ ಮಾಡಿ ನಮ್ಮ ಎಲ್ಲ ಯುವ ಮಿತ್ರರನ್ನು ಕರ್ತಕ್ಕಂಥದ್ದು ಭಾಳ ಜನ ಮಹಿಳೆಯರು ಬಂದಿದ್ದಾರೆ. ಇವರೆಲ್ಲರೂ ಸೇರಿ ಇವತ್ತು ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಅಪಘಾತಗಳಾದಂಥ ಸಂದರ್ಭದಲ್ಲಿ ರಕ್ತ ಬಹಳಷ್ಟು ಯಥೇಚ್ಛವಾಗಿ ಬಹಳಷ್ಟು ಜನ ಪರದಾಡ್ತಕ್ಕಂಥದ್ದು, ಅವರ ಸ್ನೇಹಿತರು ಮತ್ತೊಬ್ಬರನ್ನ ಕರ್ಕೊಂಡೋಗಿ ಮಾಡಲಿಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಇವೆಲ್ಲ ಆ ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿಯನ್ನು ಅನುಭವಿಸಿದವರು ಮಾತ್ರ ಏನಾಗಿದೆ. ಇವತ್ತು ಒಂದು ಸೂಕ್ತವಾದಂಥ ಒಂದು ಪ್ರೇರಣೆ ಇಲ್ಲ, ಒಂದು ವೇದಿಕೆ ಇಲ್ಲ. ಬಹುಶಃ ನಾವೇನು ಇವತ್ತು ಕೈಗೆತ್ತಿಕೊಂಡಿದ್ದೀವಿ ಈ ರೀತಿಯಾಗಿ ನಾನು ಅದನ್ನು ಹೇಳಿದ್ದೆ, ಎಲ್ಲರೂ ಅನುಕರಣೆ ಮಾಡಿ ಈಗಿನ ಯುವಕರನ್ನು ನಾವು ಸಜ್ಜು ಮಾಡಬೇಕು. ಯಾಕಂದರೆ ತಿಳುವಳಿಕೆ ಇದ್ದರೆ ಯಾರು ಇಲ್ಲ, ಎಲ್ಲರಿಗೂ ತಿಳುವಳಿಕೆ ಇದೆ. ಆದರೆ ಅವ್ರನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಮತ್ತು ಈ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ಮಾತ್ರ ಅವ್ರು ಮುಂದೆ ಬರ್ತಾರೆ. ಯಾರು ಅವರಷ್ಟು ಅವ್ರು ಇರ್ತಾರೆ, ಯಾರೋ ಸ್ನೇಹಿತರು ಪ್ರದಾನ ಮಾಡ್ತಾರೆ. ಹಾಗೆ ಒಂದು ದೊಡ್ಡ ಮಟ್ಟದಲ್ಲಿ ಈ ರೀತಿ ಒಂದು ಬೃಹದಾಕಾರವಾದಂಥ ಒಂದು ರಕ್ತದಾನ ಶಿಬಿರ ಏನಿದೆ ಈ ಥರ ಮಾಡಿದಾಗ ಇದು ಮತ್ತಷ್ಟು ಜನರನ್ನ ಪ್ರೇರೇಪಿಸುತ್ತೆ ಮತ್ತು ಇನ್ನೂ ಒಳ್ಳೆಯ ರೀತಿಯಲ್ಲಿ ಜನರಿಗೆ ಇದರಿಂದ ಸಹಾಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅವಕಾಶ ಇದೆ. ಯಾವುದೇ ರೀತಿ ಆಡಂಬರ ಅಲ್ಲ, ಇದು ಕೇವಲ ಒಂದು ಒಳ್ಳೆಯ ಕಾರ್ಯ. ಯಾಕಂದರೆ ಇದುವರೆಗೂ ಅವರು ಹುಟ್ಟುಹಬ್ಬ ಆಚರಿಸ್ತಾರೆ, ಭಾಳ ಸರಳವಾಗಿ ಆಚರಿಸ್ತಾರೆ. ನಾನು ಹೆಚ್ಚಾಗಿ ಭಾಳ ವಿಜೃಂಭಣೆಯಿಂದ ಯಾರು ಹುಟ್ಟುಹಬ್ಬ ಆಚರಿಸ್ತಾರೆ. ನಾನು ಕ್ಷೇತ್ರದಲ್ಲಿ ಜನಕ್ಕೂ ನಾನು ಅವತ್ತು ಅವರಿಗೆ ತರಿಸ್ಕೊಳ್ತೇನೆ. ಯಾಕಂದರೆ ಎಲ್ಲೋ ಒಂದು ಕಡೆ ದುಡ್ಡು ವೆಚ್ಚ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು, ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಅಂತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದರಿಂದ
ಇದು ಎಲ್ಲರಿಗೂ ಒಂದು ರೀತಿ ಸಂದೇಶ ಇದೆ, ಒಂದು ರೀತಿ ಸಂದೇಶ ಹೋಗಿದೆ. ತಂದೆ ತಾಯಿಗಳ ಹುಟ್ಟುಹಬ್ಬದಂತ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದು ಚಿರಕಾಲ ಅವ್ರಿಗೂ ಒಳ್ಳೆಯದಾಗ್ತದೆ ಮತ್ತು ಎಲ್ಲೋ ಒಂದು ಕಡೆ ಒಂದು ಉತ್ತಮ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸಮಾಜ ಕೂಡ ಅವ್ರನ್ನ ಅವ್ರ ಬಗ್ಗೆ ಒಳ್ಳೆಯದನ್ನು ಹೇಳ್ತಕ್ಕಂಥದ್ದಕ್ಕೆ ಅವಕಾಶ ಇದೆ.